ಸರ್ ಇದು ಬಂದು ಸ್ವಿಫ್ಟ್ ಡಿಸೈರ್ ZX5 2019 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್. ಕಿಲೋಮೀಟರ್ ಬಂದು 2020 ಮಾಡಲ್. ಓನರ್ ಬಂದು ಸಿಂಗಲ್ ಓನರು. ಕಿಲೋಮೀಟರ್ ವೈಸ್ ಬಂದು 41,000 ಓಡಿದೆ. ಪ್ರೈಸ್ ಬಂದು 7,60,000. ಸೆಕೆಂಡ್ ಓನರ್ ಸಿಂಗಲ್ ಓನರ್ ಆಗಿದೆ. 61,000 ಓಡಿದೆ. ಪ್ರೈಸ್ ಬಂದು 5,10,000. ಸಿಟಿ 2014 ಮಾಡಲು VX ಡೀಸೆಲ್. ಓನರ್ ಬಂದು ಸಿಂಗಲ್. ಕಿಲೋಮೀಟರ್ ವೈಸ್ ಬಂದು 80,000 ಓಡಿದೆ. ಪ್ರೈಸ್ ಬಂದು ಚಾನಲ್. ಸೊ ನಾನು ಇವತ್ತು ನಿಮಗೆ ಹೊಸ ವಿಡಿಯೋ ಜೊತೆಗೆ ಹೊಸ ಶೋರೂಮ್ ಬಂದಿದ್ದೀನಿ. ಅದೇ ನಮ್ಮ ಅಂಜನಾದ್ರಿ ಶೋರೂಮ್ಗೆ. ಸೊ ನಮ್ ಜೊತೆ ಇವತ್ತು ಪವನ್ ಸರ್ ಇದ್ದಾರೆ. ಸೊ ಅವ್ರು ಇವತ್ತು ಪವನ್ ಸರ್ ಇದು ಓನರ್. ಸೊ ಹಾಗಾಗಿ ಇಲ್ಲಿ ತುಂಬಾ ವೆಹಿಕಲ್ ಗಳಿದೆ. ಸೊ ಹಾಗಾಗಿ ಬಂದು ನಾವು ಪವನ್ ಸರ್ ನ ಇಂಟ್ರೊಡ್ಯೂಸ್ ಮಾಡೋಣ. ವೆಲ್ಕಮ್ ಟು ಲಕ್ಕಿ ಉಮೇಶ್. ಪವನ್ ಸರ್, ನಿಮ್ಮ ಶೋರೂಮ್ ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸ್ ಅಲ್ಲಿ ಬರುತ್ತೆ? ಶೋರೂಮ್ ಬಂದು ವೆಟ್ಟಳ್ಳಿ ಮೇನ್ ರೋಡ್ ಪಟಲಮ್ಮ ಟೆಂಪಲ್ ಆಪೋಸಿಟ್ ಅಲ್ಲಿ ಬರುತ್ತೆ ಸರ್. ದೇವಸ್ಥಾನ ಆಪೋಸಿಟ್ ಅಲ್ಲಿ. ಸೊ ನಿಮ್ದು ಓವರಾಲ್ ಸ್ಟಾಕ್ ಎಷ್ಟಿದೆ ಅಂತ ಹೇಳ್ಬೋದು? ಓವರಾಲ್ ಸ್ಟಾಕ್ ಬಂದು ಒಂದು 40 ವೆಹಿಕಲ್ಸ್ ಇದೆ. ಪ್ರೆಸೆಂಟ್ ಇಲ್ಲಿ ವೆಹಿಕಲ್ ಅಷ್ಟೊಂದು ಮಾಡಕ್ಕಾಗಲ್ಲ, ಹಾಗಾಗಿ ಬೇರೆ ಗೋಡನ್ ಅಲ್ಲಿ ಇರುತ್ತೆ. ರಿಕ್ವೈರ್ಮೆಂಟ್ ಏನಿರುತ್ತೋ ಅವಾಗ ನಾವು ತಗೊಂಡು ವೆಹಿಕಲ್ಸ್ ಕೊಡ್ತೇವೆ. ಬೇರೆ ಶೋರೂಮ್ಸ್ ಇದ್ದು ಸ್ವಲ್ಪ ವೆಹಿಕಲ್ಸ್ ಇರುತ್ತೆ. ಇಲ್ಲಿ ಎಷ್ಟು ಬೇಕೋ ಅಷ್ಟು. ಹಾಗಾದ್ರೆ ನಿಮ್ಮ ಶೋರೂಮ್ ಅಲ್ಲಿ ಏನು ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಮ್ಮಲ್ಲಿ ಒಂದು 2.5 ಇಂದ ಸ್ಟಾರ್ಟ್ ಆಗುತ್ತೆ. 2.5 ಇಂದ ನಿಮ್ಗೆ ಎಬೋ ಒಂದು 40-45 ಲ್ಯಾಕ್ಸ್ ಅಂತ. ಯಾವ ರೀತಿ ಗಾಡಿಗಳಿದೆ ಸರ್? ಯಾಕಂದ್ರೆ ಇವತ್ತು ನೋಡ್ಬೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತೆ, ರಿಚ್ ಫ್ಯಾಮಿಲಿ ಇರುತ್ತೆ. ಯಾವ ರೀತಿ ನಿಮ್ಮಲ್ಲಿ ಸಿಡನ್ ಗಾಡಿಗಳು, ಪ್ರೀಮಿಯಂ ಗಾಡಿಗಳು ನಮ್ಮ ಹತ್ರ ಲೋ ಮಾಡಲ್ ಇಂದ ಹಿಡಿದು ಹೈ ಮಾಡಲ್ ವೆಹಿಕಲ್ಸ್. ಸ್ಮಾಲ್ ವೆಹಿಕಲ್ಸ್ ಅಂತ ಬಂದಾಗ ನಿಮ್ಗೆ ಒಂದು 2.5 ಗೆ ಸಡಾನು ಸಿಗುತ್ತೆ, SUV ಸಿಗುತ್ತೆ, ಹ್ಯಾಚ್ಬ್ಯಾಕ್ ಸಿಗುತ್ತೆ, ಎಲ್ಲಾ ಟೈಪು ಸಿಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಯಾವ್ಯಾವ ನೋಡ್ತಾ ಇದ್ರಲ್ಲ ವಿಡಿಯೋಗಳನ್ನ, ನಾವು ಇಲ್ಲಿ ಹೇಳೋದು ಇಷ್ಟವಾಯಿತು. ಯಾರು ವಿಡಿಯೋ ನೋಡಿ ಇಂಪಾರ್ಟೆಂಟ್, ವಿಡಿಯೋ ನೋಡೋದು ಇಂಪಾರ್ಟೆಂಟ್ ಅಲ್ಲ. ನಾವು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀವಿ. ಡೈರೆಕ್ಟ್ ಆಗಿ ನಿಮ್ದು ಏನೇ ಡೌಟ್ ಇದ್ರು ಕೂಡ ಡೈರೆಕ್ಟ್ ಆಗಿ ನೀವು ಡೈರೆಕ್ಟ್ ಆಗಿ ಫೋನ್ ಮಾಡಿ ಪವನ್ ಸರ್ಗೆ ನೀವು ಎಲ್ಲ ಡೀಟೇಲ್ಸ್ ತಿಳ್ಕೊಬಹುದು. ಬನ್ನಿ ಹಾಗಾದ್ರೆ ನಾವು ಯಾವ್ಯಾವ ಗಾಡಿಗಳಿದೆ, ಏನೇನ್ ರೇಟ್ ಇದೆ, ಯಾವ ಆಫರ್ ಇದೆ ಪರ್ಟಿಕ್ಯುಲರ್ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಸರ್, ಹಾಗಾದ್ರೆ ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಕಡೆ ಟೊಯೋಟಾ ಕ್ರಿಸ್ಟಾ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಇದು ಬಂದು 2022 ಮಾಡಲ್. ಹಾ ಸರ್. ಸಿಂಗಲ್ ಓನರ್ 2.4 Z. ಹಾ ಸರ್. ಹಾ ಸರ್. ಕಿಲೋಮೀಟರ್ ಬಂದು ನಿಮ್ಗೆ 39,000 ಕಿಲೋಮೀಟರ್ ಆಗಿದೆ. ಹಾ ಸರ್. ಎಸ್ ಸರ್. ಆಮೇಲೆ ನಿಮ್ಗೆ ಇದು ಫುಲ್ಲಿ ಕಂಪೌಂಡ್ ವೆಹಿಕಲ್. ಹಾ ಸರ್. 2022 ಸಿಂಗಲ್ ಮ್ಯಾನ್ಯುವಲ್ ಸರ್. ಏನ್ ಕೋಟ್ ಮಾಡ್ತಾ ಇದ್ದಾರೆ ಸರ್ ಗಾಡಿ? ನಾವು ಕೋಟ್ ಮಾಡ್ತಾ ಇರೋದು ಬಂದು 30,25,000 ಕೋಟ್ ಮಾಡ್ತಾ ಇರ್ತೀವಿ. ಹಾ ಸರ್. ಫೈನಲ್ ಬಂದು ಅವ್ರು ಏನಾರ ಓಕೆ ಆಯ್ತು ಅಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ. ಫ್ರೆಂಡ್ಸ್, ನಾವು ಈಗ ಇಂಟೀರಿಯರ್ ನೋಡೋದಾದ್ರೆ ಟೊಯೋಟಾದಲ್ಲಿ, ಯಾಕೆಂದ್ರೆ ಟೊಯೋಟಾದ ಪ್ರೀಮಿಯಂ ಕ್ವಾಲಿಟಿ ಆಗಿರೋದ್ರಿಂದ ಫಸ್ಟ್ ಫ್ರೆಶ್ ಏನಂದ್ರೆ ಲೆದರ್ ಶೀಟ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು 5 ಸೀಟರ್ ಗಾಡಿ ಮತ್ತೆ ಲೆದರ್ ಫುಲ್ 7 ಸೀಟರ್ ಗಾಡಿ ಇದೆ. ಕಂಪ್ಲೀಟ್ ಲೆದರ್ ಸೀಟ್ ಕವರ್ ಇದೆ. ಫುಲ್ ವೆಲ್ ಮೇಂಟೈನ್ ಗಾಡಿ ಇದೆ ಇಂಟೀರಿಯರ್. ಸೊ ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಮಾಡಿ ಫೇಸ್ ಟು ಫೇಸ್ ನೀವು ಮಾತಾಡಬಹುದು. ಅಷ್ಟು ಗಾಡಿ ನೋಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬಂದು ನೀವು ಶೋರೂಮ್ ಅಲ್ಲಿ ನೋಡಬಹುದು. ಮತ್ತೊಂದು ಟೊಯೋಟಾ ಕ್ರಿಸ್ಟಾ ಇದೆ. ಸೊ ಹಾಗಾದ್ರೆ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು ಬಂದು 2019 ಮಾಡಲ್ ಸಿಂಗಲ್ ಓನರ್ 2.8 Z ಆಟೋಮೆಟಿಕ್. ಹಾ ಸರ್. 2.4 ಸಿಗುತ್ತೆ, 2.8 ಸಿಗಲ್ಲ. ಹಾ ಸರ್. ಇದು ಬಂದು ಲಿಮಿಟೆಡ್ ಎಡಿಷನ್ 2.8 Z. ಹಾ ಸರ್. ಆಟೋಮೆಟಿಕ್ ಸಿಂಗಲ್ ಓನರ್ 2019 ಸಿಂಗಲ್. ಹಾ ಸರ್. ಕಿಲೋಮೀಟರ್ ಬಂದು 94,000 ಓಡಿದೆ. ಹಾ ಸರ್. ಪ್ರೈಸ್ ಬಂದು ನಾವು 2375 ಕೋಟ್ ಮಾಡ್ತೇವೆ. 2375 ಸರ್. ಏನಿದೆ ನೆಗೋಷಿಯಬಲ್ ಇದೆಯಾ? ಹಾ ಸರ್, 100% ಸರ್. ಸ್ವಲ್ಪ ಇಂಟೀರಿಯರ್ ಸ್ವಲ್ಪ ಹೇಳ್ಬೋದಾ? ಸರ್ ಇದರಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದೆ, ಎಲ್ಲ ಫೀಚರ್ಸ್ ಇದೆ. ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ಒಂದಲ್ಲ ಅಂತ 2 ಗಾಡಿ ಟೊಯೋಟಾ ಗಾಡಿ ಇದೆ. ಯಾರಾದ್ರೂ ನೀವು ನೋಡ್ತಾ ಇರೋದ್ರೆ ಡೈರೆಕ್ಟ್ ಆಗಿ ಬಂದು ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಡೈರೆಕ್ಟ್ ಆಗಿ ಬಂದು ಪವನ್ ಸರ್ ಜೊತೆ ಮಾತಾಡಬಹುದು. ಸರ್ ಈ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಬಂದು 2019 ಮಾಡಲ್ ಸಿಂಗಲ್ ಓನರ್. ಹಾ ಸರ್. ಫಾರ್ಚುನರ್ 2 ವೀಲ್ ಡ್ರೈವ್. ಹಾ ಸರ್. ಬರೀ 44,000 ಓಡಿದೆ. ಹಾ ಸರ್. ಅಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಎಸ್ ಸರ್. ವೆಹಿಕಲ್ ತುಂಬಾ ಎಕ್ಸಲೆಂಟ್ ಇದೆ. ಹಾ ಸರ್. ಇವತ್ತು ನಿಮ್ಗೆ ಬ್ಯಾಂಗ್ಳೂರಲ್ಲಿ ಫಾರ್ಚುನರ್ ಅಂದ್ರೆ 1 ಲಕ್ಷ 2 ಲಕ್ಷ ಓಡ್ಬಿಟ್ಟಿರುತ್ತೆ. ಹಾ ಸರ್. ಇದು ಬಂದು ನಿಮ್ಗೆ ಬರೀ 44,000 ಓಡಿರೋದು. ಜೆನ್ಯೂನ್ ರೆಕಾರ್ಡೆಡ್ ಮೈಲೇಜ್. ನೀವ್ ಎಲ್ಲಿ ಬೇಕಾದ್ರೂ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೋಬಹುದು. 100% ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಓನರ್ಸ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ಡಾಕ್ಯುಮೆಂಟ್ ಎಲ್ಲ 100% ಎಲ್ಲ ರನ್ನಿಂಗ್ ಇರುತ್ತೆ ಸರ್ ಡಾಕ್ಯುಮೆಂಟ್. ಸರ್ ನಿಮ್ ಫ್ರೆಂಡ್ಸ್ ಆದ್ರೆ ಇಂಟೀರಿಯರ್ ನೋಡೋದಾದ್ರೆ ಇಂಟೀರಿಯರ್ ಫಾರ್ಚುನರ್ ಫುಲ್ ಲೋಡೆಡ್ ಗಾಡಿ ಮತ್ತೆ ಲೆದರ್ ಸೀಟ್ ನೀವು ನೋಡಬಹುದು. ವೆಲ್ ಮೇಂಟೈನ್ ಗಾಡಿ ಇದೆ. ನೀವು ಯಾರು ನೋಡ್ತಾ ಇದ್ರೆ ಫಾರ್ಚುನರ್ ನೀವು ಡೈರೆಕ್ಟ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡಬಹುದು. ಫ್ರೆಂಡ್ಸ್, ನಮ್ ಕಡೆ ಡಿಸ್ಕವರಿ ಸ್ಪೋರ್ಟ್ಸ್ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್. 2019 ಡಿಸ್ಕವರಿ ಸ್ಪೋರ್ಟ್ಸ್. ಹಾ ಸರ್. ಟಾಪ್ ಎಂಡ್ ವೇರಿಯಂಟ್, HSC ವೇರಿಯಂಟ್. ಹಾ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹಾ ಸರ್. ಸಿಂಗಲ್ ಓನರ್. ಹಾ ಸರ್. 94,000 ರನ್ ಆಗಿದೆ. ಸರ್. ಪ್ರೈಸ್ ಬಂದು ನಾವು 34 lakhs ಕೋಟ್ ಮಾಡ್ತಾ ಇದೀವಿ. ಹಾ ಸರ್. ಏನಾದ್ರು ನಿಮ್ ಚಾನಲ್ ಕಡೆಯಿಂದ ಏನಾದ್ರು ಬಂದ್ರೆ ನಾವು ಒಳ್ಳೆ ಬೆಸ್ಟ್ ಆಫರ್ ಮಾಡ್ತೀವಿ. ಬೆಸ್ಟ್ ಆಫರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ.
ಹಾ ಸರ್, ಟೈರ್ ಕಂಡೀಷನ್ ಏನಿದೆ ಸರ್ ಗಾಡಿ? ಬ್ರ್ಯಾಂಡ್ ಟೈರ್ಸ್ ಇದೆ ಸರ್. ಏನ್ ಕೊಟ್ ಮಾಡ್ತೀರಾ ಫೈನಲ್ ಆಗಿ ಸರ್? ಸರ್ ಫೈನಲ್ ಅಂದ್ರೆ ಒಂದು 33 ಕೋಟ್ ಮಾಡ್ತಾ ಇದೀವಿ ಫೈನಲ್. ಹಾ ನಿಮ್ ಕಡೆಯಿಂದ ಬಂದ್ರೆ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ನೀವಾಗ ಕೇಳೋದು ತುಂಬಾ ಗಾಡಿ ಅಂತ ನೀವು ನೋಡ್ತಾ ಇರ್ಬೋದು. ಗಾಡಿ ಯಾವುದೇ ಆಗ್ಲಿ ಡೆಂಟ್ ಆಗ್ಲಿ ಮತ್ತೆ ಸ್ಕ್ರಾಚಸ್ ಆಗ್ಲಿ ಯಾವುದೂ ಇಲ್ಲ. ನೀವು ನೋಡ್ತಾ ಇರ್ಬೋದು ತುಂಬಾ ವೆಲ್ ಮೇಂಟೈನ್ ಗಾಡಿ ಇದೆ. ಸೊ ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಆದಷ್ಟು ನೆಗೋಷಿಯಬಲ್ ರೇಟ್ ಆಗುತ್ತೆ. ಮತ್ತೆ ಇದಕ್ಕೆಂದ್ರೆ ಈ ಗಾಡಿ ಅಂದ್ರೆ ಲಕ್ಸುರಿ ಗಾಡಿ, ನೀವು ನೋಡ್ತಾ ಇರ್ಬೋದು. ಸೊ ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಫೋನ್ ಮಾಡ್ಕೊಂಡು ಬಂದು ನೀವು ಮಾತಾಡ್ಬೋದು. ಪವನ್ ಸರ್ ಡೀಟೇಲ್ಸ್. ಇದು ಬಂದು 2021 ಮಾಡಲ್. ಹಾ ಸರ್, 4x4 ಥಾರ್ ಡೀಸೆಲ್ ಮ್ಯಾನ್ಯಲ್. ಎಸ್ ಸರ್. 39,000 ಓಡಿದೆ, ಸಿಂಗಲ್ ಓನರ್. ಹಾ ಸರ್. 1675 ಕೋಟ್ ಮಾಡ್ತಾ ಇದೀವಿ. ಹಾ ಸರ್. ಲೈಟ್ಲಿ ನೆಗೋಷಿಯೇಷನ್ ಆಗುತ್ತೆ ಸರ್. ಲೈಟ್ಲಿ ಸರ್ ಎಷ್ಟಾಗ ಸರ್ ರೈಟ್ ಫೈನಲ್? ಫೈನಲ್ ಅಂದ್ರೆ ನಿಮ್ ಕಡೆಯಿಂದ ಬಂದ್ರೆ 1625 ಗೆ ಮಾಡ್ಕೊಡ್ತೀವಿ. 16 ಫ್ರೆಂಡ್ಸ್. ನೀವು ನೋಡ್ತಾ ಇದ್ದ ತಾರು ರೆಡ್ ಕಲರ್ ಗಾಡಿ. ಯಾಕೆಂದ್ರೆ ತುಂಬಾ ಜನಗಳು ಇಷ್ಟಪಡೋದು ರೆಡ್ ಕಲರ್ ಗಾಡಿ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ನೀವು ನೋಡ್ತಾ ಇರಬಹುದು. ಟೈರ್ ಕ್ವಾಲಿಟಿ ಕೂಡ 80% ಇದೆ ಸರ್. 85% ಇದೆ. ನೀವು ನೋಡ್ತಾ ಇರ್ಬೋದು. ತಾರ್ ಅಂದ್ರೆ ಇವಾಗೆಲ್ಲ ಕ್ರೇಜಿ ಇದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಗಾಡಿ ಮಾತ್ರ ಆಸಮ್ ಇದೆ, ಗುಡ್ ಲುಕಿಂಗ್ ಇದೆ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡಬಹುದು. ಮತ್ತೆ ಡ್ರೈವಿಂಗು ಕೂಡ ತಗೊಂಡು ಟೆಸ್ಟ್ ಡ್ರೈವ್ ಮಾಡಿ ನೀವು ನೋಡಬಹುದು. ನಮ್ ಕಡೆ ಸರ್ ಪವನ್ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು ಬಂದು 2021 ಮಾಡಲ್ ಬ್ರೇಜಾ ಪೆಟ್ರೋಲ್ ZXi ಆಟೋಮೆಟಿಕ್. ಹಾ ಸರ್. ಸಿಂಗಲ್ ಓನರ್, 34,000 ಓಡಿದೆ. ಹಾ ಸರ್. ನಿಮ್ಗೆ ಇದರಲ್ಲಿ ಆಲ್ ಫ್ಯೂಚರ್ಸ್ ಬರುತ್ತೆ. ಬಟನ್ ಸ್ಟಾರ್ಟ್ ಬರುತ್ತೆ, ನಾವಿಗೇಷನ್ ಸಿಸ್ಟಮ್ ಬರುತ್ತೆ, ಅಲೈಸ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ, ABS ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಗಾಡಿ ನೋಡ್ತಾ ಇದ್ದೀರಲ್ಲ, ಗಾಡಿ ಔಟ್ ಸೈಡ್ ನೀವು ನೋಡೋದಾದ್ರೆ ಯಾವುದೇ ಡೆಂಟ್ ಆಗಲಿ ಮತ್ತೆ ಸ್ಕ್ರಾಚಸ್ ಅದು ಯಾವುದೂ ಇಲ್ಲ. ಗಾಡಿ ತುಂಬಾ ವೆಲ್ ಮೇಂಟೈನ್ ಗಾಡಿ ಇದೆ. ಸರ್ ಏನ್ ಕೋಟ್ ಮಾಡ್ತಾ ಇದ್ದಾರೆ ಸರ್ ಗಾಡಿ? ಸರ್ ಇದು ಬಂದು ನಾವು 10,75,000 ಕೋಟ್ ಮಾಡ್ತಾ ಇದೀವಿ. ಹಾ ಸರ್. ನೆಗೋಷಿಯೇಷನ್ ಆಗುತ್ತೆ ಸರ್. ನೆಗೋಷಿಯೇಷನ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ರಲ್ಲ ಗಾಡಿ 10 lakh ಹೇಳಿದ್ರು ಕೂಡ ಇದು ನೆಗೋಷಿಯಬಲ್ ಆಗುತ್ತೆ. ನೀವು ಬಂದು ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಟೇಬಲ್ ಟು ಮಾತಾಡ್ಕೊಂಡ್ರೆ ಆದಷ್ಟು ನೆಗೋಷಿಯಬಲ್ ಆಗುತ್ತೆ. ಪ್ರೀಮಿಯಂ ಸೀಡನ್ ಅಂತಾನೆ ಹೇಳ್ಬೋದು. ಒಂದು ಬೊಲೆನೋ ಗಾಡಿ ಇದೆ ನಮ್ ಕಡೆ. ಪವನ್ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಇದು ಬಂದು 2022 ಮಾಡಲ್. ಹಾ ಸರ್. ಬೊಲೆನೋ ಆಲ್ಫಾ. ಹಾ ಸರ್. ಪೆಟ್ರೋಲ್ ಮ್ಯಾನ್ಯಲ್. ಹಾ ಸರ್. ಸಿಂಗಲ್ ಓನರ್. ಹಾ ಸರ್. 35,000 ರಿಟರ್ನ್ ಆಗಿದೆ. ಹಾ ಸರ್. ಫುಲ್ ಟಾಪ್ ಅಂಡ್ ವೆಹಿಕಲ್. ಹಾ ಸರ್. ನಿಮ್ಗೆ ಇದರಲ್ಲಿ ಮ್ಯಾಟ್ ವೀಲ್ಸ್, ಟಚ್ ಸ್ಕ್ರೀನ್, ಡೈಮಂಡ್ ಕಟ್ ಅಲೈಸ್. ಹಾ ಸರ್. ಎಸ್ ಸರ್. ಬ್ಯಾಕ್ ವೈಪರ್ ಬರುತ್ತೆ. ಹಾ ಸರ್. ಸೇಮ್ ಎಲ್ಲಾ ಫೀಚರ್ಸ್ ಹೇಗಿರುತ್ತೆ ಅದೇ ತರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಇಂಟೀರಿಯರ್ ನೋಡಬಹುದು ಬೊಲೆನೋ. ಮೈಲೇಜ್ ಪ್ರೈಸ್ ಹೋದ್ರೆ ನಿಮ್ಗೆ ಲಾಂಗ್ ಅಲ್ಲಿ ನಿಮ್ಗೆ 110 120 ಸ್ಪೀಡ್ ಅಲ್ಲಿ ಹೋದ್ರೆ ನಿಮ್ಗೆ 20 ಕಿಲೋಮೀಟರ್ 100% ಬರುತ್ತೆ ಫರ್ ಲೀಟರ್ 20 ಬರುತ್ತೆ ಅಂತ ಹೇಳ್ತಾ ಇದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ತುಂಬಾ ನೀವು ನೋಡ್ಬೋದು. ಡ್ಯಾಶ್ ಬೋರ್ಡ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಸೀಟ್ಗಳು ಕೂಡ ವೆಲ್ ಮೇಂಟೈನ್ ಇದೆ. ಮತ್ತೆ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾರಾದ್ರೂ ನೋಡ್ತಾ ಇರೋ ಬಲೂನ ಒಂದಲ್ಲ ಅಂತ 2 ಗಾಡಿಗಳಿದೆ. ನೀವು ಬಂದು ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಕೊಟ್ ಮಾಡ್ತಾ ಇದೀರಾ ಸರ್? ಪ್ರೈಸ್ ಬಂದು ನಾವು 8,75,000 ಕೋಟ್ ಮಾಡ್ತಾ ಇದೀವಿ. ಹಾ ಸರ್. ಆನ್ ರೋಡ್ ಶೋರೂಮ್ ಬಂದು ನಿಮ್ಗೆ 11,10,000 ಇದೆ. ಹಾ ಸರ್. ನಿಮಗೆ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಹಾ ಸರ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 8.3 ವರೆಗೂ ಮಾಡ್ಕೊಡ್ತೀವಿ ಫ್ರೆಂಡ್ಸ್. ಮ್ಯಾಕ್ಸಿಮಮ್ 8.3 ಗೆ ಹೇಳ್ತಾ ಇದಾರೆ. ಸೊ ನೀವು ಯಾರಾದ್ರೂ ನೋಡ್ತಾ ಇದ್ರೆ ಬಲೆನೋ ಒಂದು ಫ್ಯಾಮಿಲಿಗೆ ಒಂದು ಪ್ರೀಮಿಯಂ ಕ್ವಾಲಿಟಿ ಗಾಡಿ ಅಂತಾನೆ ಹೇಳ್ಬೋದು ಇದು. ಸೊ ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಮಾತಾಡ್ಬೋದು ಫ್ರೆಂಡ್ಸ್. ಹಾ ಸರ್. ಸೇಮ್ ಬಲೆನೋ 23. ಹಾ ಸರ್. ಇವಾಗ 22 ಬೇಡ ನನಗೆ 23 ಬೇಕು, ನನ್ಗೆ ಇನ್ನೊಂದು ಇಯರ್ ಜಾಸ್ತಿ ಬೇಕು ಅಂದ್ರೆ 23 ಇದೆ ನನ್ನ ಹತ್ರ. ಗ್ರೇ ಕಲರ್. ಹಾ ಸರ್. ಇದು ಬಂದು ಸಿಂಗಲ್ ಓನರ್. ಹಾ ಸರ್. ಕಿಲೋಮೀಟರ್ ಪ್ರೈಸ್ 30,000 ರಿವನ್ ಆಗಿದೆ. ಹಾ ಸರ್. 22 ನಲ್ಲಿ ಏನಿದೆ ಸೇಮ್ 23 ನಲ್ಲೂ ಸೇಮ್ ಪ್ರೈಸ್ ಇದೆ. ಹಾ ಸರ್. ಪ್ರೈಸ್ ಬಂದು ನಿಮ್ಗೆ ಇದು ಒಂದು 8.5 ಗೆ ಫೈನಲ್ ಮಾಡ್ಕೊಡ್ತೀವಿ. 8.5 ಗೆ ಫೈನಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಯಾರಾದ್ರೂ ನೋಡ್ತಾ ಇರೋ ಬೊಲೆನೋ ಒಂದಲ್ಲ ಅಂತ 2 ಗಾಡಿಗಳಿದೆ. ಸಿಲ್ವರ್ ಗಾಡಿ ಇದೆ. ಮತ್ತೆ ಈ ಗಾಡಿ ನೀವು ನೋಡ್ತಾ ಇರಬಹುದು ತುಂಬಾ ವೆಲ್ ಮೇಂಟೈನ್ ಗಾಡಿಗಳಿದೆ. ನಾನು ನೋಡಿ ಈ ಶೋರೂಮ್ ಅಲ್ಲಿ ವೆರಿ ಗುಡ್ ಮೇಂಟೈನ್ ಗಾಡಿಗಳಿದೆ. ನೀವು ನೋಡ್ತಾ ಇರಬಹುದು. ಯಾರಾದ್ರೂ ನೀವು ಪರ್ಟಿಕ್ಯುಲರ್ ಆಗಿ ಬೊಲೆನೋ ಗಾಡಿ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು. ಮತ್ತೆ ಈ ಬೊಲೆನೋದ ವಿಶೇಷ ಏನಂದ್ರೆ ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿರುತ್ತೆ. ಇಂಟೀರಿಯರ್ ನೀವು ನೋಡ್ತಾ ಇರಬಹುದು. ಲೆದರ್ ಸೀಟ್ ಮಾತ್ರ ಆಸರವಾಗಿದೆ. ನೀವು ಯಾರಾದ್ರೂ ನೀವು ಪರ್ಟಿಕ್ಯುಲರ್ ಗಾಡಿ ನೀವು ನೋಡ್ತಾ ಇದ್ರೆ ಬಂದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು ಫ್ರೆಂಡ್ಸ್. ಈ ಬಗ್ಗೆ ಡೀಟೇಲ್ಸ್. ಇದು ಬಂದು ಪೋಲೋ. ಎಸ್ ಸರ್. ಪೋಲೋ ಕಂಫರ್ಟ್ ಲೈನ್ TSI 2021 ಮಾಡೆಲ್. ಹಾ ಸರ್. ಸಿಂಗಲ್ ಓನರ್. 50 ಚಿಲ್ಲರೆ ಓಡಿದೆ. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸರ್. ಪುನಃ ಸ್ಕ್ರಾಚಸ್ ಇದೆ. ಹಾ ಸರ್. ಅದು ಕಸ್ಟಮರ್ ವೆಹಿಕಲ್ ಪಾರ್ಕ್ ಅಂಡ್ ಸೇಲ್ ಇದೆ. ಹಾ ಸರ್. ಅದೇನಿದೆಯೋ ಬೇಕಾದ್ರೆ ಅವರು ರೆಡಿ ಮಾಡಿಸಿ ನಾವು ಕೊಡ್ತೀವಿ. ಹಾ ಸರ್. ಪ್ರೈಸ್ ಬಂದು 6,85,000 ಕೋಟ್ ಮಾಡ್ತಾ ಇದೀವಿ. ಹಾ ಸರ್.
ಬಂದು ನಿಮ್ ಚಾನಲ್ ಕಡೆಯಿಂದ ಏನಾದ್ರು ಬಂದ್ರೆ ಒಂದು 6,25,000 ಗೆ ಮಾಡ್ಕೊಡ್ತೀನಿ ಸರ್. 6,25,000 ಫೈನಲ್ ಹೇಳ್ತಾ ಇದಾರೆ ಫ್ರೆಂಡ್ಸ್. ನೀವು ಯಾರಾದ್ರೂ ನೀವು ಹೋಲ್ಸ್ವಾಗನ್ ಒಂದು ರೋಡ್ ಗ್ರಿಪ್ ಗಾಡಿ ಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ, ಪೋಲೋನೇ ಇಲ್ಲ. ಹಾ ಸರ್, ಪೋಲೋ ಬೇಕು ಅಂತ ಬಂದವ್ರಿಗೆ ನಾವು ಮಾಡ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಪೋಲೋ ಅಂತೂ ತುಂಬಾ ಈಗಂತೂ ಮಾರ್ಕೆಟ್ ಅಲ್ಲಿ ಇದಂತೂ ತುಂಬಾ ಫಾಸ್ಟ್ ಮೂವಿಂಗ್ ಗಾಡಿ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು, ಅದು ವೈಟ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಬಂದು ನೀವು ನೋಡೋದಾದ್ರೆ ಡೈರೆಕ್ಟ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಡೈರೆಕ್ಟ್ ಆಗಿ ನೀವು ನೋಡ್ಬೋದು ಫ್ರೆಂಡ್ಸ್. ನಮ್ ಕಡೆ ಮಾರುತಿ ಡಿಸೈರ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. ಇದು ಬಂದು 2019 ಮಾಡಲ್, ಹಾ ಸರ್, ಸಿಂಗಲ್ ಓನರ್, ಸ್ವಿಫ್ಟ್ ಡಿಸೈರ್ ZXi ಹಾ ಸರ್, ಆಟೋಮೆಟಿಕ್. ಹಾ ಸರ್, ಇದು 40 ಚಿಲ್ಲರೆ ಓಡಿದೆ. ಎಸ್ ಸರ್, ಇದರಲ್ಲಿ ನಿಮ್ಗೆ ಅಲೈಸ್ ಬರುತ್ತೆ, ಎಸ್ ಸರ್, ಟಚ್ ಸ್ಕ್ರೀನ್ ಬರುತ್ತೆ, ಹಾ ಸರ್, ABS ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಹಾ ಸರ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಹಾ ಸರ್, ಡಿಫಾಗರ್ ಬರುತ್ತೆ. ಓಕೆ ಸರ್, ಆಮೇಲೆ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಕುತ್ಕೊಳ್ಳೋದಕ್ಕೆ ಹಿಂದೆ ಎಲ್ಲ. ಹಾ ಸರ್, ಆಮೇಲೆ ಮೈಲೇಜ್ ವೈಸ್ ಹೋದ್ರೆ ನಿಮ್ಗೆ ಹಾ ಸರ್, ತುಂಬಾ ಚೆನ್ನಾಗಿರುತ್ತೆ ಮೈಲೇಜ್. ಓಕೆ ಸರ್. ಏನ್ ಕೊಡ್ಬೋದು ಸರ್ ಮೈಲೇಜ್ ಇದು? ಬರುತ್ತೆ ಹಾ ಸರ್. ಸರ್ ಫೈನಲ್ ಆಗಿ ಏನ್ ಕೊಟ್ಟು ಮಾಡ್ತೀರಾ ಸರ್ ಗಾಡಿ? 7,25,000 ಕೋಟ್ ಮಾಡ್ತಾ ಇದೀವಿ. 7,25,000 ಫೈನಲ್ ಕೊಟ್ಟು ಈಸಿಲಿ ನಾನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಪವನ್ ಸರ್ ಪದೇ ಪದೇ ಹೇಳ್ತಿದ್ದಾರೆ, ನನ್ನ ಚಾನಲ್ ಇಂದ ಬಂದ್ರೆ ಆದಷ್ಟು ಹೆಚ್ಚು ಕಡಿಮೆ ಮಾಡಿ ನಾನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಆಫರ್ ಯಾರು ಸಿಗಲ್ಲ. ಸೊ ನೀವು ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಪವನ್ ಸರ್ ಏನ್ ನನ್ನ ಏನು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದ್ದೀರಾ ನಂಬರ್, ಆ ನಂಬರ್ ಫೋನ್ ಮಾಡಿ ಬನ್ನಿ. ಒಂದ್ಸಲ ಎಲ್ ಸತಿ ಕಾಂಟ್ಯಾಕ್ಟ್ ಮಾಡಿ ಡ್ರೈವಿಂಗ್ ಮಾಡಿ ನೀವು ಆರಾಮಾಗಿ ಗಾಡಿ ತಗೊಂಡು ಹೋಗೋದು ಫ್ರೆಂಡ್ಸ್. ನೀವು ನೋಡ್ತಾ ಇರೋದ ಈಗಂತೂ ಮಾರುತಿ ಸುಜುಕಿ ಡಿಸೈರ್ ಒಂದು ಫಾಸ್ಟ್ ಮೂವಿಂಗ್ ಗಾಡಿನೇ ಅಂತ ಹೇಳ್ಬೋದು. ವೆರಿ ಗುಡ್ ಫ್ಯಾಮಿಲಿ ವೆಹಿಕಲ್. ಮತ್ತೆ ಏನು ಅಂತಂದ್ರೆ ರೋಡ್ ಮೈಲೇಜ್ ಗಂತೂ ತುಂಬಾ ಹೇಳಿದ್ರೆ. ಇಂಟೀರಿಯರ್ ನೀವು ನೋಡೋದಾದ್ರೆ ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ. ಸೀಟ್ಗಳು ನೀವು ನೋಡ್ಬೋದು, ಲೆದರ್ ಸೀಟ್ ಇದೆ. ಮತ್ತೆ ನೀವು ನೋಡ್ತಾ ಇದೀರಲ್ಲ ಎಷ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಡ್ಯಾಶ್ ಬೋರ್ಡ್ ನೀವು ನೋಡೋದು, ಡ್ಯಾಶ್ ಬೋರ್ಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಸರ್ ಇದು ಟಾಪ್ ಎಂಡ್ ಮತ್ತೆ ಮಿಡಲ್? ಟಾಪ್ ಎಂಡ್ ವರ್ಷನ್ ಇದೆ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡಿಸೈರ್ ನ ನೀವು ಬಂದು ಆರಾಮಾಗಿ ಮಾತಾಡ್ಕೊಂಡು ತಗೊಳ್ಬಹುದು ಫ್ರೆಂಡ್ಸ್. 2020 ಮಾಡಲು ಟೊಯೋಟಾ ಗ್ಲಾನ್ಸಾ. ಹಾ ಸರ್, ಇವಾಗ ಇದು ಬಲೆನೋ ಇದೆ ನಮ್ಮ ಹತ್ರ. ಹಾ ಸರ್, ಬರ್ತಾರೆ ಸರ್ ನನಗೆ ಬಲೆನೋ ಬೇಡ, ನನಗೆ ಗ್ಲಾನ್ಸಾ ಬೇಕು. ಟೊಯೋಟಾ ಅಂದ್ರೆ ಗ್ಲಾನ್ಸಾ ಸೇಮ್ ಬರುತ್ತೆ ನಿಮ್ಗೆ. ಎಸ್ ಸರ್, ಬಲೆನೋಗೂ ಗ್ಲಾನ್ಸಾಗೂ ಏನು ಡಿಫರೆನ್ಸ್ ಬರಲ್ಲ. ಎಸ್ ಸರ್, ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟ್ ಆಗಿರುತ್ತೆ ವೆಹಿಕಲ್. ಎಸ್ ಸರ್. ಪ್ರೈಸ್ ಬಂದು 7,75,000 ಕೋಟ್ ಮಾಡ್ತಾ ಇದೀವಿ. ಹಾ ಸರ್, ಪದೇ ಹೇಳ್ತಾ ಇದೀನಿ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಾನು 7,30,000 ಗೆ ಮಾಡ್ಕೊಡ್ತೀನಿ ಸರ್. 7,30,000 ಗೆ ಫೈನಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ಯಾರು ನೋಡ್ತಾ ಇದ್ರೆ ನಮಗೆ ಬಲನೋ ಬೇಡ ಅಂತ ಅಂದ್ರೆ ಟೊಯೋಟಾ ಗ್ಲಾನ್ಸಾ ಇದೆ. ನೀವು ಬಂದು ಡೈರೆಕ್ಟ್ ಆಗಿ ನೀವು ಮಾತಾಡಬಹುದು. ಸೊ ಆದಷ್ಟು ಅವರು ನೆಗೋಷಿಯಬಲ್ ರೇಟ್ ಮಾಡ್ಕೊಳ್ತಿದ್ದಾರೆ. ಎಸ್ಪೆಷಲಿ ಅವ್ರು ಪದೇ ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಇಂದ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ ಆದಷ್ಟು ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀವು ಬಂದು ಆರಾಮಾಗಿ ಡೈರೆಕ್ಟ್ ಮಾತಾಡಬಹುದು. 2016 ಮಾಡಲು. ಹಾ ಸರ್, i10. ಎಸ್ ಸರ್, ಆಪ್ಷನಲ್, ಹಾ ಸರ್, ಆಟೋಮೆಟಿಕ್ ಮ್ಯಾನ್ಯುಯಲ್ ಪೆಟ್ರೋಲ್. ಎಸ್ ಸರ್, ಇದು ಬಂದು ನಿಮಗೆ 60,000 4,95,000 ಕೋಟ್ ಮಾಡ್ತಾ ಇದೀವಿ. ಎಸ್ ಸರ್. ಚಾನಲ್ ಕಡೆಯಿಂದ ಬಂದ್ರೆ ಹಾ ಸರ್. 4,70,000 ಸರ್ ಡಾಕ್ಯುಮೆಂಟೇಶನ್ ಗಾಡಿ ಸರ್ 100% ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇರುತ್ತೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಹಾ ಸರ್, ಸಿಂಗಲ್ ಓನರು. ಹಾ ಸರ್. ಆಮೇಲೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ಫ್ರೆಂಡ್ಸ್. ಗಾಡಿ ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ನೋಡೋದಾದ್ರೆ ವೆಲ್ ಮೇಂಟೈನ್ ಇದೆ ಇಂಟೀರಿಯರ್. ಮತ್ತೆ ಡ್ಯಾಶ್ ಬೋರ್ಡ್ ಕೂಡ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ನೀವು ಗಾಡಿನ ಡೈರೆಕ್ಟ್ ಆಗಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಗಾಡಿ ನೋಡ್ಬೋದು ಫ್ರೆಂಡ್ಸ್. 14 ಮಾಡಲು, ಡೀಸೆಲ್, ಹಾ ಸರ್, ಮ್ಯಾನ್ಯುಯಲ್, ಎಸ್ ಸರ್, ಟಾಪ್ ಅಂಡ್ VX ಹಾ ಸರ್, ಡೀಸೆಲ್. ಇದರಲ್ಲಿ ನಿಮ್ಗೆ ಏನೇನು ಫೀಚರ್ಸ್ ಬರುತ್ತೆ? ಸನ್ರೂಫ್ ಬರುತ್ತೆ, Yes, sir. ಡಿಫಾಗರ್ ಬರುತ್ತೆ, ಆಹಾ. ಲೆದರ್ ಸೀಟ್ಸ್ ಬರುತ್ತೆ. ಹಾ ಸರ್. ನಿಮ್ಗೆಲ್ಲ ತುಂಬಾ ಲಕ್ಸುರಿಯಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೌದಾ ಸರ್? ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? 80,000 ರನ್ ಆಗಿದೆ. ಹಾ ಸರ್, ಏನ್ ಕೊಟ್ ಮಾಡ್ತಾ ಇದ್ದಾರೆ ಸರ್ ಗಾಡಿ? ಇದು ಬಂದು 5,75,000 ಕೋಟ್ ಮಾಡ್ತಿದೀವಿ. ಹಾ ಸರ್, ಲೈಟ್ಲಿ ನೆಗೋಷಿಯೇಷನ್ ಆಗುತ್ತೆ. ಲೈಟ್ಲಿ ನೆಗೋಷಿಯಬಲ್. ಫ್ರೆಂಡ್ಸ್ ಹೇಳ್ತಾ ಇದಾರೆ ಲೈಟ್ಲಿ ನೆಗೋಷಿಯಬಲ್ ಇದೆ ಗಾಡಿ. ನೀವು ಗಾಡಿ ನೋಡ್ತಾ ಇರ್ಬೋದು. ಸೊ ವೈಟ್ ಕಲರ್, ಪ್ಯೂರ್ ವೈಟ್ ಕಲರ್ ಇದೆ. ಮತ್ತೆ ಗಾಡಿ ಯಾವುದೇ ಡೆಂಟ್ ಆಗಲಿ ಮತ್ತೆ ಡ್ಯಾಮೇಜಸ್ ಇಲ್ಲ. ನೀವು ಟೈರ್ ಕಂಡೀಷನ್ ನೋಡೋದಾದ್ರೆ 90-95% ಟೈರ್ ಕಂಡೀಷನ್ ಇದೆ. ಮತ್ತೆ ನೀವು ಇಂಟೀರಿಯರ್ ನೋಡೋದಾದ್ರೆ ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು. ಯಾರಿಗಾರು ಫ್ಯಾಮಿಲಿ ನೋಡ್ತಾ ಇದ್ರೆ ಒಂದು ಫ್ಯಾಮಿಲಿ ಕಾರ್ ಅಂತಾನೆ ನೀವು ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದಲ್ಲ. ಮತ್ತೆ ಫುಟ್ ರೆಸ್ಟ್ ಆಗಲಿ ಯಾವುದೇ ಆಗಲಿ ವೆಲ್ ಮೇಂಟೈನ್ ಇದೆ. ಇಂಟೀರಿಯರ್ ಸೀಟ್ ಕಂಡೀಷನ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೊ ನೀವು ಯಾರಾದ್ರೂ ನೋಡ್ತಾ ಇದ್ರೆ ಗಾಡಿ ಒಂದು ಫ್ಯಾಮಿಲಿಗೆ ಒಂದು SUV ಗಾಡಿ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಗಾಡಿ ನೋಡ್ಬೋದು ಫ್ರೆಂಡ್. 12 ಮಾಡಲು, ಹಾ ಸರ್, ವರ್ಣ, ಹಾ ಸರ್, ಡೀಸೆಲ್, ಎಸ್ ಸರ್, PRD ಅಂತ ಬರುತ್ತೆ. ಹಾ, ಇದು ಬಂದು ನಿಮಗೆ 2012 ಸೆಕೆಂಡ್ ಓನರು. ಹಾ ಸರ್, ಮೈಲೇಜ್ ಬಂದು ನಿಮಗೆ ಕಿಲೋಮೀಟರ್ ವೈಸ್ ಅಲ್ಲಿ ಒಂದು 70 ಚೇಂಜ್ ಏನೋ ರನ್ ಆಗಿದೆ. ಎಸ್ ಸರ್, VGT ಇಂಜಿನ್ ಬರುತ್ತೆ. ಎಸ್ ಸರ್, ಇದ್ರಲ್ಲಿ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ,
ಏರ್ ಬ್ಯಾಗ್ಸ್ ಬರುತ್ತೆ. ಎಸ್ ಸರ್. ಇದು ಬಂದು ಪ್ರೈಸ್ ಬಂದು 3,25,000 ಕೋಟ್ ಮಾಡ್ತಾ ಇದೀವಿ. ಎಸ್ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು 3 lakhs ಗೆ ಮಾಡ್ಕೊಡ್ತೀವಿ ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? ಇದು 80,000 ಹೊಡಿದೆ. 80,000 ಫ್ರೆಂಡ್ಸ್, 80,000 ಡ್ರಿವನ್ ಆಗಿದೆ. ನೀವು 80,000 ಡ್ರಿವನ್ ಆಗಿದ್ರು ಗಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ನೋಡೋದಾದ್ರೆ ಇಂಟೀರಿಯರ್ ಸೀಟ್ಗಳು ಕೂಡ ಲೆದರ್ ಶೀಟು ಮತ್ತೆ ಇಂಟೀರಿಯರ್ ವೆಲ್ ಮೇಂಟೈನ್ ಇದೆ. ಸೊ ನೀವು ಯಾರಾದ್ರೂ ನೋಡ್ತಾ ಇದ್ರೆ ಗಾಡಿನ ನೀವು ಒಂದು ಫ್ಯಾಮಿಲಿಗೆ ನೋಡ್ತಾ ಇದ್ರೆ ನೀವು ಒಂದು ವರ್ಣ ಕಂಪ್ನಿ ನೀವು ನೋಡ್ತಾ ಇರೋದು ಒನ್ ಟೈಮಲ್ಲಿ ಈ ಗಾಡಿ ತುಂಬಾನೇ ಡಿಮ್ಯಾಂಡೇಬಲ್ ಗಾಡಿ ಇತ್ತು. ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು. ಎಸ್ ಸರ್. 2012 ಮಾಡಲ್. ಎಸ್ ಸರ್. ಸೆಕೆಂಡ್ ಓನರ್. ಹಾ ಸರ್. ಇವಾಗ ನಿಮ್ಗೆ 7 ಸೀಟರ್ ಬರುತ್ತೆ. ಎಸ್ ಸರ್. SLX ಬರುತ್ತೆ. ಎಸ್ ಸರ್. ಇದೊಂದು ಪ್ರೈಸ್ ಬಂದು 6.5 ಕೋಟ್ ಮಾಡ್ತಾರೆ. 6.5 ಮಾಡ್ತಾ ಇದ್ದಾರೆ ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? 80,000 ಕಿಲೋಮೀಟರ್ ರನ್ ಆಗಿದೆ ಫ್ರೆಂಡ್ಸ್. ನೀವು ಆದ್ರೂ ಕೂಡ ಗಾಡಿ ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಗಾಡಿ. ಸ್ಕಾರ್ಪಿಯೋ ಗಾಡಿ ಯಾವ್ದಾದ್ರು ನೀವು ನೋಡ್ತಾ ಇದ್ರೆ ಎಸ್ಪೆಷಲಿ ಬ್ಲಾಕ್ ಕಲರ್ ಗಾಡಿ ತುಂಬಾ ಜನ ನೋಡ್ತಾ ಇರೋದು ಏನಂತಂದ್ರೆ ಬ್ಲಾಕ್ ಕಲರ್ ಗಾಡಿ ನೀವು ನೋಡ್ತಾ ಇರ್ಬೋದು. ಯಾರಾದ್ರೂ ನೀವು ನೋಡ್ತಾ ಇದಾರೆ ಬ್ಲಾಕ್ ಕಲರ್ ಗಾಡಿ ಸ್ಕಾರ್ಪಿಯೋ, ನೀವು ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡಬಹುದು ಫ್ರೆಂಡ್ಸ್. ಸರ್ ಫೈನಲ್ ಆಗಿ ಏನ್ ಕೊಟ್ಟು ಮಾಡ್ತೀರಾ ಸ್ಕಾರ್ಪಿಯೋ ಗಾಡಿ? 6.2 ಫೈನಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಯಾರಾದ್ರೂ ನೀವು ಸ್ಕಾರ್ಪಿಯೋ ಗಾಡಿ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಹಾ ಸರ್. ಸ್ವಿಫ್ಟ್ ಬಂದು ನಿಮ್ಗೆ ಮಾಡಲ್ ಬಂದು 2015 ಮಾಡಲ್. ಹಾ ಸರ್. ಪೆಟ್ರೋಲ್ VXI. ಎಸ್ ಸರ್. ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ. ಹಾ ಸರ್. 65,000 ಓಡಿದೆ. ಹಾ ಸರ್. ತುಂಬಾನೇ ಚೆನ್ನಾಗಿದೆ. ಎಸ್ ಸರ್. ಮಾರ್ಕೆಟ್ ಅಲ್ಲಿ ಇವತ್ತು ಓಲ್ಡ್ ಸ್ವಿಫ್ಟ್ ಗೆ ತುಂಬಾ ಡಿಮ್ಯಾಂಡ್ ಇದೆ. ಎಸ್ ಸರ್. ಇದು ಬಂದು ಪ್ರೈಸ್ ಬಂದು ನಾವು 5,25,000 5,25,000 ಫೈನಲ್ ಮಾಡ್ತಾ ಇದ್ದಾರೆ ಫ್ರೆಂಡ್. ನೀವು ಇಂಟೀರಿಯರ್ ಅಬ್ಸರ್ವ್ ಮಾಡೋದಾದ್ರೆ ಇಂಟೀರಿಯರ್ ಕೂಡ ಡ್ಯಾಶ್ ಬೋರ್ಡ್ಗಳು ತುಂಬಾ ಚೆನ್ನಾಗಿದೆ, ಮತ್ತೆ ಸೀಟ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಯಾರಾದ್ರೂ ನೀವು ನೋಡ್ತಾ ಇರೋದ್ರೆ ನೀವು ಡೈರೆಕ್ಟ್ ಆಗಿ ಫೋನ್ ಮಾಡ್ಕೊಂಡು ಏನ್ ನಮ್ಮ ಸ್ಕ್ರೀನ್ ನಂಬರ್ ಕಾಣಿಸ್ತಾ ಇದೆಯಲ್ಲ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ, ನೀವು ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡಬಹುದು. ಮತ್ತೆ ಒಂದಲ್ಲ ಅಂತಂದ್ರೆ 2 ಗಾಡಿಗಳಿದೆ, ಎರಡಲ್ಲ ಅಂದ್ರೆ 3 ಗಾಡಿಗಳಿದೆ. ಮತ್ತೆ ಯಾಕೆಂದ್ರೆ ಇಲ್ಲೇ ಅಂತಲ್ಲ, ಇದೇ ಶೋರೂಮ್ ಅಲ್ಲಿ ಅಂತಂದ್ರೆ ಇವ್ರದ್ದು ಇದೆ ಇನ್ನೊಂದು ಶೋರೂಮ್ ಇದೆ. ನೀವು ಅಲ್ಲಿಗೂ ಕೂಡ ಹೋಗಿ ಗಾಡಿಗಳು ನೋಡ್ಬೋದು. ಯಾರಾದ್ರೂ ನೋಡ್ತಾ ಇದ್ರಲ್ಲ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ನೀವು ಮಾತಾಡ್ಬೋದು ಫ್ರೆಂಡ್ಸ್. ಇದು ಬಂದು ಹಾ ಸರ್. ಸಲ್ಟೋಸ್ HTX. ಹಾ ಸರ್. ಟಾಪ್ ಎಂಡ್ ವೇರಿಯಂಟ್. ಎಸ್ ಸರ್. ಆಟೋಮೆಟಿಕ್ ಪೆಟ್ರೋಲ್. ಹಾ ಸರ್. ಆಟೋಮೆಟಿಕ್ ಪೆಟ್ರೋಲ್. ಹಾ ಸರ್. ಕಿಲೋಮೀಟರ್ ವೈಸ್ ಬಂದು 43,000 ಓಡಿದೆ. ಎಸ್ ಸರ್. ಸಿಂಗಲ್ ಓನರ್. ಇದ್ರಲ್ಲಿ ಏನೇನು ಬರುತ್ತೆ ಅಂತಂದ್ರೆ ಹಾ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಎಸ್ ಸರ್. ಲೈಟ್ಸ್ ಬರುತ್ತೆ. ಎಸ್ ಸರ್. ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ. Yes, sir. ಬರುತ್ತೆ. ABS ಬರುತ್ತೆ. ಎಸ್ ಸರ್. ಸನ್ರೂಫ್ ಓಪನ್ ಆಗುತ್ತೆ. ಎಸ್ ಸರ್. ಇದರಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್ ಗಾಡಿ? 43 ಓಡಿದೆ. ಸರ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಬಂದು 1475 ಕೋಟ್ ಮಾಡ್ತಾ ಇದೀವಿ. ಹಾ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಾನು 1430 14.4 ಒಂದು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ನೀವು ಸರ್ ಅವಾಗಿಂದಾನೇ ಹೇಳ್ತಾ ಇದಾರೆ ನಮ್ಮ ಚಾನೆಲ್ ಇಂದ ಬಂದ್ರೆ ಆದಷ್ಟು ಒಂದು ನೆಗೋಷಿಯಬಲ್ ಪ್ರೈಸ್ ಇರುತ್ತೆ, ಒಂದು ಒಳ್ಳೆ ಗುಡ್ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಯಾರಾದ್ರೂ ನೋಡ್ತಾ ಇದ್ರೆ ಕಿಯಾ ಎಕ್ಸ್ಪೆಷಲಿ ಲೇಟೆಸ್ಟ್ ಮಾಡೆಲ್ ಗಾಡಿ ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಸಾರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ನೀವು ಟೆಸ್ಟ್ ಡ್ರೈವ್ ಮಾಡಿ ಮತ್ತೆ ಒಂದಲ್ಲ ಅಂತ ಎಲ್ಸತಿ ನೀವು ಚೆಕ್ ಮಾಡಿ ಆರಾಮಾಗಿ ನೀವು ಗಾಡಿ ತಗೋಬಹುದು. ಗಾಡಿ ಇಂಟೀರಿಯರ್ ನೀವು ನೋಡೋದಾದ್ರೆ ಗಾಡಿ ಇಂಟೀರಿಯರ್ ತುಂಬಾ ಆಸಮ್ ಆಗಿದೆ. ನೀವು ನೋಡ್ತಾ ಇರಬಹುದು ಡ್ಯಾಶ್ ಬೋರ್ಡ್ ಆಗಲಿ ಸೀಟ್ ಅಂತೂ ಲೆದರ್ ಶೀಟ್ ಇದೆ. ನೀವು ನೋಡ್ತಾ ಇರಬಹುದು ಕುಶನ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ನೀವು ಸನ್ರೂಪ್ ಕೂಡ ಗಾಡಿಗಿದೆ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಗಾಡಿಗೆ ಬಂದು ಡೈರೆಕ್ಟ್ ಆಗಿ ನೀವು ಮಾತಾಡ್ಬೋದು. ಸೊ ನೀವು ಡೈರೆಕ್ಟ್ ಆಗಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಬಂದು ನೀವು ಡೈರೆಕ್ಟ್ ಆಗಿ ಗಾಡಿ ನೋಡಬಹುದು. ಪೆಟ್ರೋಲ್ ಆಟೋಮೆಟಿಕ್. ಎಸ್ ಸರ್. ಇವಾಗ ನನಗೆ ಪೆಟ್ರೋಲ್ ಬೇಡ, ನನಗೆ ಡೀಸೆಲ್ ಬೇಕು ಅಂದ್ರೆ ಡೀಸೆಲ್ ನಮ್ಮ ಹತ್ರ ಸ್ಟಾಕ್ ಇದೆ. ಎಸ್ ಸರ್. 2018 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 55,000 ಓಡಿದೆ. ಆಪ್ಷನ್ ಅಲ್ಲ. ಎಸ್ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಹಾ ಸರ್. ಬ್ರ್ಯಾಂಡ್ ನ್ಯೂ ಟೆಸ್ಟ್ ಅಲ್ಲಿ ಇದೆ ವೆಹಿಕಲ್. ಹಾ ಸರ್. ಪ್ರೈಸ್ ನೀವೇನ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ, ಆ ಪ್ರೈಸ್ ಅಲ್ಲಿ ನಾನು ಕೊಡ್ತೀನಿ. ಏನಿದೆ ಸರ್ ಪ್ರೈಸ್? 7,75,000 ಕೊಡ್ತೀನಿ ಸರ್. 7,75,000 ಫೈನಲ್ ಮಾಡ್ತಾ ಇದ್ದೀರಾ ಸರ್? ಶೋರೂಮ್ ಅಲ್ಲೂ ಈ ಪ್ರೈಸ್ ಅಲ್ಲಿ ಕೊಡಲ್ಲ, ನಾನು ಕೊಡ್ತೀನಿ. ಯಾವ ಶೋರೂಮ್ ಅಲ್ಲಿ ಅದು ಕೂಡ ಚಾಲೆಂಜ್ ಆಗ್ತಾ ಇದಾರೆ, ಯಾವ ಶೋರೂಮ್ ಅಲ್ಲಿ ಈ ರೈಟ್ ಕೊಡಲ್ಲ ಅದು ಸರ್ ಹೇಳ್ತಾ ಇದಾರೆ. ಚಾಲೆಂಜ್ ಮಾಡ್ತಾ ಇದಾರೆ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಕಲರ್ ಕೂಡ ತುಂಬಾ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಬ್ಲಾಕ್ ಮತ್ತೆ ರೆಡ್ 2 ಕಾಂಬಿನೇಷನ್ ಮಾಡಿದ್ದಾರೆ. ಇದನ್ನ ನೀವು ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ ಸರ್. ಫೈನಲ್ ಅಂದ್ರೆ ಫೈನಲ್ ಆಗಿ ಅಷ್ಟೇ ಕೊಡ್ತೀರಾ? ಫೈನಲ್ ಅಂದ್ರೆ ಇನ್ನೂ ಒಂದು 10,000 ಕಮ್ಮಿ ಮಾಡೋಣ ನೋಡಿ ಫ್ರೆಂಡ್. ನನ್ನ ಚಾನಲ್ ಇಂದ ಬಂದ್ರೆ ನಾನೇ ಗ್ಯಾರಂಟಿ ಇನ್ನ ಒಂದು 10,000 ಕಡಿಮೆ ಮಾಡ್ತಾರೆ. ಯಾರಾದ್ರೂ ನೋಡ್ತಾ ಇದ್ರೆ ಬ್ರೀಜಾ, ಯಾಕಂದ್ರೆ ನೀವು ಬ್ರೀಜಾ ಒಂದು ಟಾಪ್ ಎಂಡ್ ಗಾಡಿ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಬಂದು ನೋಡ್ತಾ ಇದ್ರೆ ನೀವು ಬಂದು ನೋಡ್ಬೋದು. ನಿಮ್ಮಲ್ಲಿ ಆಕ್ಚುಲಿ ಲೋನ್ ಫೆಸಿಲಿಟೀಸ್ ಹೇಗಿದೆ, ಮತ್ತೆ ಏನು ಡೌನ್ ಪೇಮೆಂಟ್ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್ ನನಗೆ. ಲೋನ್ ಯಾವ ತರ ಇರುತ್ತೆ ಅಂದ್ರೆ ಕಸ್ಟಮರ್ ವೈಸ್ ಅಲ್ಲಿ ಹೋಗುತ್ತೆ. ಹಾ ಸರ್. ಕಸ್ಟಮರ್ದು
ಏನು ವರ್ಕ್ ಮಾಡ್ತಾ ಇದಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಲೋನ್ ಮಾಡ್ಕೊಡ್ತೀವಿ. ಎಸ್ ಸರ್. ಕಸ್ಟಮರ್ ಸ್ಯಾಲರಿ ಮೇಲೆ ಹೋಗುತ್ತೆ. ಅಟ್ಲೀಸ್ಟ್ ಅವ್ರ ಸ್ಯಾಲರಿ ಇಲ್ಲ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಅವ್ರದ್ದೇನಾದ್ರು ರೆಂಟ್ ಗಿಂಟ್ ಬರ್ತಾ ಇತ್ತು, ಇಲ್ಲ ಅವ್ರ ಏನಾದ್ರು ಸೆಲ್ಫ್ ಎಂಪ್ಲಾಯ್ಡ್ ಇದ್ದು ಐ ಟಿ ಏನಾದ್ರು GST ಏನಾದ್ರು ರಿಟರ್ನ್ಸ್ ಇತ್ತು ಅಂದ್ರೆ ಅದ್ರ ಮೇಲೆ ನಾವು ಬೇಸ್ ಮೇಲೆ ಮಾಡ್ಕೊಡ್ತೀವಿ. ಅಪ್ ಟು 80 to 90% ಲೋನ್ ಮಾಡ್ಕೊಡ್ತೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಅವ್ರಿಗೆ ಯಾವ ತರ ಬೇಕೋ ಆ ತರ ನಾವು ಅವ್ರಿಗೆ ಅನುಕೂಲ ಆಗೋ ತರ ನಾವು ಮಾಡ್ಕೊಡ್ತೀವಿ. ಒಂದು 45 ಬ್ಯಾಂಕ್ ಟೈಅಪ್ ಆಗಿದೆ. ಫಸ್ಟ್ ಕಸ್ಟಮರ್ನೇ ಕೇಳ್ತೀವಿ ನಿಮ್ಗೆ ಯಾವ ಬ್ಯಾಂಕ್ ಅಲ್ಲಿ ಬೇಕು ಅಂತ, ಅವ್ರಿಗೆ ಯಾವ್ದ್ರಲ್ಲಿ ಬೇಕು ಅಂತ ಅದ್ರಲ್ಲಿ ಲಾಗಿನ್ ಮಾಡಿಸ್ತೀವಿ. ಅವ್ರ ಅದ್ರಲ್ಲಿ ಆಗ್ಲಿಲ್ಲ ಅಂದಾಗ ನಾವು ಬೇರೆ ಆಪ್ಷನ್ ಕೊಡ್ತೀವಿ. ಸರ್ ಒಂದೇ ಸಿಟಿನಾ ಮತ್ತೆ ಆಲ್ ಓವರ್ ಕರ್ನಾಟಕ ಬಂದ್ರು ಓಕೆ? ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಸರ್ ವಿತ್ ಇನ್ ಎಷ್ಟು ದಿವಸಕ್ಕೆ ನಿಮ್ದು ಲೋನ್ ಆಗ್ಬೋದು? ಎಷ್ಟು ದಿನ 2-3 ಡೇಸ್ ಅಲ್ಲಿ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ? ಕಸ್ಟಮರ್ ನಮ್ಗೆ ಯಾವ ತರ ಸಪೋರ್ಟ್ ಮಾಡ್ತಾರೋ ಆ ತರ ನಾವು ಇದು ಮಾಡ್ತೀವಿ. ಹಾ ಸರ್. ಕಸ್ಟಮರ್ ನಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ನಾವ್ ಯಾವ ತರ ಕೇಳ್ತೀವಿ ಇವತ್ತೇ ಮಾಡ್ಕೊಡ್ತೀವಿ ಅಂದ್ರೆ ಎಲ್ಲ ಅದ್ರ ಮೇಲೆ ನಾವು ಡಿಪೆಂಡ್ ಆಗುತ್ತೆ. ಹಾ ಸರ್. 1 or 2-3 ಡೇಸ್ ಅಲ್ಲಿ ನಾವು ಫಾಸ್ಟ್ ಆಗಿ ವರ್ಕ್ ಮಾಡ್ಕೊಡ್ತೀವಿ. ಸರ್ ನಮ್ಮ ವ್ಯೂವರ್ಸ್ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ವ್ಯೂವರ್ಸ್ ಏನಂತ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ಇವಾಗ ಅವ್ರಿಗೆ ಯಾವ ತರ ಬೇಕೋ ಆ ತರ ನಾವು ಆಪ್ಷನ್ ಅಲ್ಲಿ ಮಾಡ್ಕೊಡ್ತೀವಿ. ಹಾ ಸರ್. ಅವ್ರು ಬಂದು ವೆಹಿಕಲ್ ನೋಡಿ ಅವ್ರಿಗೆ ಏನೋ ಇಷ್ಟ ಆಯ್ತು ಅಂತಂದ್ರೆ ಹಾ ಸರ್. ವೆಹಿಕಲ್ ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಚೆಕ್ ಮಾಡಿಸ್ಕೋಬಹುದು. ಎಸ್ ಸರ್. ಎನಿ ಶೋರೂಮ್ ಕರ್ಕೊಂಡು ಹೋಗ್ಬೋದು. ಹಾ ಸರ್. ಇಲ್ಲ ಅವ್ರ ಯಾರು ಮೆಕ್ಯಾನಿಕ್ಸ್ ಇದ್ರೆ ಮೆಕ್ಯಾನಿಕ್ಸ್ ಹತ್ರ ತೋರಿಸ್ಬೋದು. ಹಾ ಸರ್. ಎಲ್ಲ ನೋಡಿ ಅವ್ರಿಗೆ ಓಕೆ ಆದ್ರೇನೆ ನಾವು ವೆಹಿಕಲ್ ವ್ಯಾಪಾರ ಮಾಡ್ತೀವಿ. ಹಾ ಸರ್. ಇಲ್ಲಾಂದ್ರೆ ನಾವು ಬಲವಂತ ಮಾಡಿ ಯಾರಿಗೂ ನಾವು ವೆಹಿಕಲ್ ವ್ಯಾಪಾರ ಮಾಡಲ್ಲ. ಶೋರ್ ಸರ್. ಫ್ರೆಂಡ್ಸ್ ನೀವು ಕೇಳಿದ್ರಲ್ಲ, ಸೊ ಯಾವುದೇ ಇಲ್ಲಿ ಗಾಡಿ ಏನಂತಂದ್ರೆ ಪ್ರೀಮಿಯಂ ಗಾಡಿ, ವೆರಿ ಗುಡ್ ಮೇಂಟೈನ್ ಗಾಡಿ ಇದೆ. ಯಾರೇ ಆಗಲಿ ನೀವು ಗಾಡಿಗಳನ್ನ ಒಂದ್ಸತಿ ಅಲ್ಲ 2 ಸತಿ ಬಂದು ನೋಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ನೀವು ಯಾವ್ದಾದ್ರು ಡಾಕ್ಯುಮೆಂಟ್ ಬಂದು ನೀವು ಸಬ್ಮಿಟ್ ಮಾಡಿ ತಿಳ್ಕೊಂಡು ಏನು ಲೋನು ಎಷ್ಟು ನಿಮ್ಮ ಸಿಬಿಲ್ ಸ್ಕೋರ್ ಆಗಲಿ ಮತ್ತೆ ವರ್ಕಿಂಗು ಮತ್ತೆ ಬಿಸ್ನೆಸ್ ಎಂಪ್ಲಾಯಿ ಬೇಸ್ಡ್ ನಿಮ್ದು ಏನು ಕೆಲಸ ಆಯ್ತು ಅದ್ರ ಮೇಲೆ ನಿಮ್ದು ಲೋನ್ ಆಗುತ್ತೆ. ಬನ್ನಿ. ಸೊ ನಾನು ನಿಮ್ಗೆಲ್ಲ ಹೇಳೋದು ಅಷ್ಟೇ, ವಿಡಿಯೋ ನೋಡೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ನೀವು ಬಂದು ಶೋರೂಮ್ ಬಂದು ನೀವು ವೆಹಿಕಲ್ಗಳನ್ನ ನೀವು ನೋಡಿದ್ರೆ ಡೈರೆಕ್ಟ್ ಆಗಿ ಸೊ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನೀವು ವೆಹಿಕಲ್ಗಳು ನೋಡಿ ನೀವು ಗಾಡಿಗಳನ್ನ ತಗೊಂಡೋಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ನಾನು ಏನು ಮಾಡ್ತೀನಿ, ಹೊಸ ವಿಡಿಯೋ ಜೊತೆಗೆ ನೀವು ಹೊಸ ಶೋರೂಮ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.